ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 9ನೇ ತರಗತಿಯ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಪಾಠ ಪ್ರಖ್ಯಾತ ನಾಟಕಕಾರರಾಗಿರುವಂತಹ ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿರುವಂತಹ ತಲೆದಂಡ ಅನ್ನುವಂತಹ ಒಂದು ನಾಟಕದಿಂದ ಅಧಿಕಾರ ಅನ್ನುವಂತಹ ಪಾಠವನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಅಧಿಕಾರ ಅನ್ನುವಂತಹ ಪಾಠವನ್ನು ನೋಡೋಣ. ತುಂಬ ಸುಂದರವಾದಂತಹ ಅದ್ಭುತವಾದಂತಹ ಒಂದು ನಾಟಕ ಅಂತಲೇ ಹೇಳ್ಬೋದು ಈ ತಲೆದಂಡ ನಾಟಕ. ಇದರಲ್ಲಿ ಒಟ್ಟು 16 ದೃಶ್ಯಗಳಿವೆ ಮತ್ತು 3 ಅಂಕಗಳಿವೆ. ಇದರಲ್ಲಿ ವೈದಿಕನಾಗಿರ್ತಕ್ಕಂತಹ ಸಾಂಬ ಶಿವ ಶಾಸ್ತ್ರೀಯ ಸಾವಿನಿಂದ ಪ್ರಾರಂಭವಾಗಿ ಕಲ್ಯಾಣದುದ್ದಕ್ಕೂ ರಕ್ತಪಾತದ ಕಥೆಯನ್ನು ಇದು ನಮಗೆ ತಿಳಿಸ್ಕೊಡ್ತೈತಿ. ಒಟ್ಟಾರೆಯಾಗಿ ಹೀಗೆ ಹೋಗ್ತಾ ಹೋಗ್ತಾ ಕೊನೆಗೆ ಈ ಕತೆ ಮುಕ್ತಾಯವಾಗುವುದು ಹೆಂಗಪ್ಪ ಅಂತಂದ್ರೆ ಸೋಬಿದೇವನ ಪಟ್ಟಾಭಿಷೇಕದೊಂದಿಗೆ ಸಂಪೂರ್ಣವಾದಂತಹ ಕತೆ ಅಲ್ಲಿಗೆ ಮುಕ್ತಾಯವಾಗ್ತೈತಿ. ಈ ನಾಟಕದಲ್ಲಿ ನಾವು ವಿಶೇಷವಾಗಿ ನೋಡುವಂಥದ್ದು ಏನಪ್ಪ ಅಂದ್ರೆ ಕಲ್ಯಾಣ ಕ್ರಾಂತಿಯ ಕೊನೆಯ ದಿನಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಆಮೇಲೆ ಬಿಜ್ಜಳ ಮಹಾರಾಜನ ಕೊನೆಯ ನಾಯಕತ್ವದ ದಿನಗಳು ಹೇಗಿದ್ವು ಎಂಬುದನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು. ನಮ್ಮ ಭಾರತ ಸಮಾಜದಲ್ಲಿರ್ತಕ್ಕಂತಹ ಧಾರ್ಮಿಕವಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಈ ಸಂಘರ್ಷಗಳ ಚಿತ್ರಣವನ್ನು ನಾವು ಈ ಪ್ರಸ್ತುತ ಅಧಿಕಾರ ಅನ್ನುವಂತಹ ಪಾಠದಲ್ಲಿ ನಾವು ನೋಡ್ಬೋದು. ಜಾತಿ ಪದ್ಧತಿ ಬಗ್ಗೆ ಕೂಡ ಇದು ತಿಳಿಸ್ಕೊಡ್ತೈತಿ. ಅಂದ್ರೆ ಬ್ರಾಹ್ಮಣ ಹುಡುಗಿ ಕೆಳಜಾತಿಯ ಹುಡುಗನನ್ನು ಮದುವೆ ಆಗಿದ್ದರ ಬಗ್ಗೆ ಇದರಲ್ಲಿ ನಾವು ನೋಡುವುದರಿಂದ ಜಾತಿ ಪದ್ಧತಿಯ ಬಗ್ಗೆ ನಾವು ಈ ಪಾಠದಲ್ಲಿ ನೋಡ್ಬೋದು. ಅಧಿಕಾರದ ಮೇಲೆ ವ್ಯಾಮೋಹ ಮನುಷ್ಯರಿಗೆ ಎಷ್ಟಿರ್ತೈತೆ ಅನ್ನುವಂಥದ್ದನ್ನು ಉದಾಹರಣೆ ಕೂಡ ಇಲ್ಲಿ ನಾವು ನೋಡ್ಬೋದು. ಸೋಬಿದೇವ ತನ್ನ ತಂದೆಯನ್ನು ಸೆರೆ ಹಿಡಿದು ಆತನಿಂದ ಅಧಿಕಾರವನ್ನು ಲಾಲಸೆಗೆ ಒಳಪಟ್ಟು, ಅಧಿಕಾರದ ಆಮಿಷಕ್ಕೆ ಒಳಪಟ್ಟು ಅಧಿಕಾರವನ್ನು ಪಡೆದುಕೊಳ್ಳುವಂತಹ ಒಂದು ಸ್ಥಿತಿಯನ್ನು ಕೂಡ ನಾವು ಈ ಪ್ರಸ್ತುತ ಪಾಠದಲ್ಲಿ ನೋಡ್ಬೋದು. ಒಟ್ಟಾರೆ ಈ ನಾಟಕದಿಂದ ತಿಳಿದುಕೊಳ್ಳೋದು ಏನಪ್ಪ ಅಂತಂದ್ರೆ ಮನುಷ್ಯನಿಗೆ ಅಧಿಕಾರ ಅನ್ನುವಂಥದ್ದು ಬಂತಂದ್ರೆ ಮನುಷ್ಯ ಯಾವ ಮಟ್ಟಕ್ಕಾದರೂ ಇಳಿತಾನೆ. ಅಧಿಕಾರವನ್ನು ಪಡೆದುಕೊಳ್ಬೇಕಂದ್ರೆ ಯಾವುದನ್ನು ಸಂಬಂಧ ಆಗಲಿ, ಭಾವನೆಗಳಾಗಲಿ, ವ್ಯಕ್ತಿಯ ಸ್ಥಿತಿ ಆಗಲಿ ಅಥವಾ ಪರಿಸ್ಥಿತಿಗಳಾಗಲಿ ಯಾವುದನ್ನು ಕೂಡ ನಾವು ವಿಚಾರ ಮಾಡೋದಿಲ್ಲ. ಅಧಿಕಾರವನ್ನು ಪಡೆದುಕೊಳ್ಬೇಕಾದ್ರೆ ಯಾವ ಮಟ್ಟಕ್ಕಾದರೂ ಇಳಿತಾನೆ ಅನ್ನುವಂಥದ್ದಕ್ಕೆ ಈ ಪ್ರಸ್ತುತ ಪಾಠ ಉದಾಹರಣೆ ಅಂತಲೇ ಹೇಳ್ಬೋದು. ಈ ಪ್ರಸ್ತುತ ಅಧಿಕಾರ ಅನ್ನುವಂಥ ಪಠ್ಯಭಾಗ ಐತಲ್ಲ, ಈ ಪಠ್ಯಭಾಗದಲ್ಲಿ ತಲೆದಂಡ ಅನ್ನುವಂತಹ ನಾಟಕದ 3ನೇ ದೃಶ್ಯ ಮಾತ್ರ ಇದರಲ್ಲಿ ಕೊಡಲಾಗಿದೆ. ಇದರಲ್ಲಿ ನಾವು ಬಸವಣ್ಣ ಮತ್ತು ಗುಡ್ಡೆವ್ವ ಅನ್ನುವಂಥ ಒಬ್ಬ ಮುದುಕಿ ಅವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಮಾತುಕತೆ ಹೇಗಿತ್ತು, ಆಮೇಲೆ ಬಿಜ್ಜಳನ ಹೊಸ ಬಿರುದಾವಳಿ ಬಗ್ಗೆ, ಬಸವಣ್ಣನ ನಿಖರ್ವಿ ವ್ಯಕ್ತಿತ್ವ ಹೇಗಿದೆ, ಭಂಡಾರದ ಕೀಲಿಕೆಯನ್ನು ಬಿಜ್ಜಳನಿಗೆ ಒಪ್ಪಿಸುವಂತಹ ಬಸವಣ್ಣ ಅಂದಿನ ಸ್ಥಿತಿ ಮಾನಗಳನ್ನು ಗತಿಗಳನ್ನು ಹೇಗೆ ಯಾವ ರೀತಿಯಾಗಿದೆ ಎಂಬುದನ್ನು ಪ್ರಸ್ತುತ ಅಧಿಕಾರ ಅನ್ನುವಂಥ ಪಾಠ ಇದು ಹೇಳ್ಕೊಡ್ತೈತಿ. ಇನ್ನೊಂದು ವಿಶೇಷವಾಗಿ ನೋಡ್ಬೇಕು ಅಂದ್ರೆ ರಾಜ್ಯಭಾರದ ಬಗ್ಗೆ ಬಸವಣ್ಣನಿಗಿರ್ತಕ್ಕಂತಹ ಅಭಿಪ್ರಾಯ ಏನು ಎಂಬುದನ್ನು ಕೂಡ ನಾವು ಈ ಪ್ರಸ್ತುತ ಪಾಠದಲ್ಲಿ ಏನೇನು ತರಗತಿಯಲ್ಲಿ ನೋಡೋಣ. ಮಕ್ಕಳೇ, ಪಾಠವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ನಾಟಕದಲ್ಲಿ ಯಾವ್ಯಾವ ಪಾತ್ರಗಳು ಬರ್ತಾವ ಅದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಯಾಕಂದ್ರೆ ನಮಗೆ ಸ್ವಲ್ಪನೂ ಕತೆ ಹಿಂದಿನ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ತಿಳಿಲಿಲ್ಲಪ್ಪ ಅಂತಂದ್ರೆ ನಮ್ಮ ಮುಂದೆ ಏನು ಹೇಳಿದ್ರು ಕೂಡ ಅದು ಅರ್ಥ ಆಗಂಗಿಲ್ಲ. ಹೀಗಾಗಿ ಸ್ವಲ್ಪ ಅದ್ರ ಬಗ್ಗೆ ಹಿಂದಿನ ಸ್ವಲ್ಪ ಹೇಳ್ಕೊಟ್ಟು ಆಮೇಲೆ ಲೇಖಕರ ಪರಿಚಯ ಮಾಡಿಕೊಂಡು ಪಾಠವನ್ನು ಪ್ರಾರಂಭ ಮಾಡೋಣ. ಬುದ್ಧಿಜೀವಿ, ಭಕ್ತಿ ಭಂಡಾರಿ ಆಗಿರ್ತಕ್ಕಂತಹ ಬಸವಣ್ಣ ಈ ಪಾಠದಲ್ಲಿ ಪ್ರಮುಖ ಅಂಶ. ಮೂಲತಃ ಕ್ಷೌರಿಕ ಕುಲಕ್ಕೆ ಸೇರಿದಂತಹ ಕಲ್ಯಾಣದ ರಾಜ ಯಾರಪ್ಪ ಅಂದ್ರೆ ಬಿಜ್ಜಳ ಮಹಾರಾಜ. ಇನ್ನು 3ನೆಯ ಪಾತ್ರ ಯಾವಪ್ಪ ಅಂದ್ರೆ ಬಿಜ್ಜಳ ಮಹಾರಾಜನ ಮಗನಾಗಿರ್ತಕ್ಕಂಥ ಸೋವಿದೇವ. ಈತನಿಗೆ ಯುವರಾಜ ಆಗಬೇಕಂತಹ ಯಾವ ಲಕ್ಷಣಗಳು ಕೂಡ ಇರುವುದಿಲ್ಲ, ಆದರೂ ಕೂಡ ಯುವರಾಜ ಆಗಲೇಬೇಕನ್ನುವಂತಹ ತೋರಿಯುವಂತಹ ಮನೋಭಾವನೆ ಉಳ್ಳುವಂತಹ ವ್ಯಕ್ತಿ ಈತ ಬಿಜ್ಜಳ ಮಹಾರಾಜನ ಮಗನಾಗಿರ್ತಾನೆ. ಇನ್ನು ಮುಂದುವರೆದಂತಹ ಪಾತ್ರ ಯಾವಪ್ಪ ಅಂದ್ರೆ ಜಗದೇವ ಅನ್ನುವಂತಹ ಪಾತ್ರ. ಈ ಪಾತ್ರದ ವಿಶಿಷ್ಟತೆ ಏನಪ್ಪ ಅಂದ್ರೆ ಅಹಿಂಸೆಯಿಂದ ಹಿಂಸೆಯ ಕಡೆಗೆ ಹೋಗುವಂಥವನು. ಈ ಪಾತ್ರದ ಕೊನೆಗೆ ಅಂದ್ರೆ ಈ ಪಾಠದ ಕೊನೆಗೆ ಬಿಜ್ಜಳ ಮಹಾರಾಜನ ಕೊಂದಂಥವನೇ ಈ ಜಗದೇವನಾಗಿರ್ತಾನೆ. ಈ ಪ್ರಸ್ತುತ ನಾಟಕದಲ್ಲಿ ಸಾಂಬ ಶಿವಶಾಸ್ತ್ರಿಗಳಂತೆ ಬರ್ತಾರ. ಆ ಸಾಂಬ ಶಿವಶಾಸ್ತ್ರಿಗಳ ಮಗನಾಗಿದ್ದವನು ಈ ಜಗದೇವ. ಇನ್ನು ಮುಂದುವರೆದಂತಹ ಪಾತ್ರಗಳು ಯಾವಪ್ಪ ಅಂದ್ರೆ ಮೆಂಚನ ಕ್ರಮಿತ ಮತ್ತು ದಾಮೋದರ ಭಟ್ಟ ಅಂತೇಳಿ ಇವರಿಬ್ಬರು ಸನಾತನ ಧರ್ಮಿಗಳಾಗಿರ್ತಾರೆ. ಸನಾತನ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಬಂದಂತಹ ವ್ಯಕ್ತಿಗಳಾಗಿರ್ತಾರೆ. ಯಾರು? ದಾಮೋದರ ಭಟ್ಟ ಮತ್ತು ಮಂಚಿನ ಕ್ರಮಿತ ಅಂಥೇಳಿ. ಇನ್ನು ಮುಂದೆ ಬರೋರು ಹರಳಯ್ಯ ಮತ್ತು ಮಧುವರಸ ಅಂತ ಇಬ್ಬರು ವ್ಯಕ್ತಿ ಬರ್ತಾರೆ. ಇವರಿಬ್ಬರು ಬಸವಣ್ಣನ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಬಂದವರು. ಬಸವಣ್ಣವರ ಸಂಪೂರ್ಣ ವಚನಗಳಾಗಿರ್ಬೋದು, ಅವರ ಕಾಯಕ ಅನ್ನುವ ತತ್ವಗಳನ್ನಾಗಿರ್ಬೋದು, ಅವುಗಳನ್ನೆಲ್ಲವನ್ನು ಕೂಡ ಚಾಚು ತಪ್ಪದೆ ಪಾಲಿಸಿದಂಥವರು, ಕೊನೆಗೂ ಕೂಡ ತಮ್ಮ ಪ್ರಾಣವನ್ನು ಬಿಟ್ಟಂಥವ್ರು ಅಂತಲೇ ಹೇಳ್ಬೋದು ಹರಳಯ್ಯ ಮತ್ತು ಮಧುವರಸ.
ಇನ್ನು ಬ್ರಾಹ್ಮಣ ಹುಡುಗಿಯಾಗಿರ್ತಕ್ಕಂತಹ ಲಲಿತಾಂಬ ಅಂತವಳು ಬರ್ತಾಳೆ. ತುಂಬ ನೋವನ್ನು ಪಟ್ಟಂತಹ ಮಹಿಳೆ ಅಂತ ಹೇಳ್ಬೋದು. ತನ್ನ ಮಗಳು ಕೆಳಜಾತಿಯ ಹುಡುಗನನ್ನು ಮದುವೆ ಆಗ್ತಾಳೆ ಅನ್ನುವಂಥ ಒಂದು ವಿಷಯ ತಿಳಿದು ಅತ್ಯಂತ ಸಾಕಷ್ಟು ನೋವಿಗೆ ಒಳಪಟ್ಟಂತಹ ಮಹಿಳೆ. ಇನ್ನು ಮುಂದುವರೆದಂತಹ ಪಾತ್ರ ಯಾವಪ್ಪ ಅಂತಂದ್ರೆ ರಂಭಾವತಿ. ಈಕೆ ಬಿಜ್ಜಳ ಮಹಾರಾಜನ ಹೆಂಡತಿ. ಈಕೆ ಬಿಜ್ಜಳ ಮಹಾರಾಜನ ಹೆಂಡತಿ ಆಗಿರ್ತಾಳೆ ಯಾರು, ರಂಭಾವತಿ. ಇನ್ನು ಮುಂದುವರೆದಂಥ ಪಾತ್ರ, ಕೊನೆಯದಂಥ ಪಾತ್ರ ಗಂಗಾಂಬಿಕೆ ಅಂತೇಳಿ. ಈಕೆ ಬಸವಣ್ಣವರ ಹೆಂಡತಿ ಆಗಿರ್ತಾಳೆ. ಒಟ್ಟಾರೆ ಈ ಪ್ರಸ್ತುತ ಪಾಠದಲ್ಲಿ ಬರುವಂತಹ ಪಾತ್ರಗಳು ಬಸವಣ್ಣ, ಬಿಜ್ಜಳ, ಸೋವಿದೇವ, ಜಗದೇವ, ಮಂಚನ ಕ್ರಮಿತ, ದಾಮೋದರ ಭಟ್ಟ, ಹರಳಯ್ಯ, ಮಧುವರಸ, ಲಲಿತಾಂಬ, ರಂಭಾವತಿ ಮತ್ತು ಗಂಗಾಂಬಿಕೆ ಅಂಥೇಳಿ. ಮಕ್ಕಳೇ ಕನ್ಫ್ಯೂಸ್ ಆಗಬೇಡ್ರಿ, ಪಾತ್ರಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಈ ಪ್ರಸ್ತುತ ಪಾಠದಲ್ಲಿ ಬಸವಣ್ಣವರು ಎದುರಿಸ್ತಕ್ಕಂತಹ ಆಪಾದನೆಗಳನ್ನು ಮತ್ತು ಅದರ ಪರಿಣಾಮವನ್ನು ಮುಖ್ಯವಾಗಿ ನಾವು ಈ ಪಾಠದಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಇಲ್ಲಿ ಮಧುವರಸನ ಮಗಳನ್ನು ಹರಳಯ್ಯನ ಮಗ ಮದುವೆಯಾಗುವಂಥ ಒಂದು ಸಂದರ್ಭ ಕೂಡ ತುಂಬ ಅದ್ಭುತವಾದಂತಹ ಸಂದರ್ಭ ಐತಿ. ಮಧುವರಸ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನು. ಈತನ ಮಗಳೇ ಕಲಾವತಿ ಅಂತ, ಈಕೆ ಕೂಡ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವಳಾಗಿರ್ತಾಳೆ. ಇನ್ನು ಹರಳಯ್ಯ, ಈತನ ಮಗನ ಹೆಸರು ಶೀಲವಂತ ಅಂಥೇಳಿ. ಮಧುವರಸನ ಮಗಳಾಗಿರುವಂತಹ ಕಲಾವತಿ ಹರಳಯ್ಯನ ಮಗನಾಗಿರ್ತಕ್ಕಂತಹ ಕೆಳಜಾತಿಯ ಹುಡುಗನಾಗಿರ್ತಕ್ಕಂತಹ ಯಾರು ಶೀಲವಂತನನ್ನು ಮದುವೆ ಆಗುವಂಥ ಸಂದರ್ಭ ಬಸವಣ್ಣವರ ಗಮನಕ್ಕೆ ಬರದಂತೆ ಏನಾಗ್ತಿ ನಡು ಹೋಗ್ಬಿಡ್ತೈತಿ. ಆಗಿರ್ತಕ್ಕಂತಹ ಒಂದಷ್ಟು ಘಟನೆಗಳನ್ನು ನಾವು ಪ್ರಸ್ತುತ ಪಾಠದಲ್ಲಿ ನೋಡ್ಬೋದು. ಅಧಿಕಾರಕ್ಕೆ ಆಸೆ ಪಟ್ಟಂತಹ ಸೋವಿದೇವ ಏನು ಮಾಡ್ತಾನೆ, ತನ್ನ ತಂದೆಯಾಗಿರ್ತಕ್ಕಂತಹ ಬಿಜ್ಜಳ ಮಹಾರಾಜನನ್ನು ಬಂಧಿಸಿ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭವನ್ನು ಕೂಡ ನಾವು ಪ್ರಸ್ತುತ ಪಾಠದಲ್ಲಿ ನೋಡ್ಬೋದು. ಈಗ ಇಲ್ಲಿವರೆಗೂ ಏನು ಹೇಳಿದ್ನಲ್ಲ, ಇವೆಲ್ಲ ಈ ಪಾಠದ ಸಂಪೂರ್ಣ ಕತೆ. ಹೌದಾ, ಯಾರ್ಯಾರು ಯಾವ ಯಾವ ಪಾತ್ರಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಮಕ್ಕಳೇ. ನಾನು ನಿಮಗೆ ಪಾತ್ರವನ್ನು ನಿಭಾಯಿಸ್ತಾರೆ ಎನ್ನುವಂಥದ್ದು. ಇನ್ನು ಈ ಅತ್ಯಂತ ಪ್ರಮುಖವಾದಂತಹ ಪಾತ್ರ ಯಾವುದು ಅಂದರೆ ಬಿಜ್ಜಳ ಮಹಾರಾಜ. ಈತನ ವ್ಯಕ್ತಿತ್ವದ ಬಗ್ಗೆ ನಾವು ಒಂದು ನಿಮಿಷ ಕಡೆ ಗಮನವನ್ನು ಹರಿಸ್ಕೊಂಡು ಬಂದುಬಿಡೋಣ. ಯಾಕಂದರೆ ಪಾಠವನ್ನು ಮಾಡ್ತಿರುವ ಸಂದರ್ಭದಲ್ಲಿ ಆತನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದು ನಮಗೆ ಐಡಿಯಾ ಬಂದುಬಿಡುತ್ತೆ. ಈ ಬಿಜ್ಜಳ ಮಹಾರಾಜನ ವ್ಯಕ್ತಿತ್ವ ಹೇಗಿತ್ತಂದ್ರೆ ತುಂಬ ಒರಟ ಈತ, ಹೌದಾ. ಆಮೇಲೆ ವ್ಯವಹಾರ ಜ್ಞಾನಿ ಈತ ಮತ್ತು ಚತುರ ರಾಜನೀತಿಜ್ಞನಾಗಿರ್ತಾನೆ. ವರ್ತಮಾನದ ರಾಜಕಾರಣಿಯ ಸಂಕೇತ ಅಂತಲೂ ಕೂಡ ನಾವು ಹೇಳ್ಬೋದು. ಪಾಠವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಸಂಪೂರ್ಣ ಎಲ್ಲ ಅರ್ಥ ಆಯ್ತಲ್ವ ನಿಮಗೆ? ಪಾತ್ರಗಳ ಬಗ್ಗೆ ಹೇಳಿದೆ, ಬಿಜ್ಜಳನ ವ್ಯಕ್ತಿತ್ವ ಹೇಗಿತ್ತು ಹೇಳಿದೆ, ಬಸವಣ್ಣವ್ರ ವ್ಯಕ್ತಿತ್ವ ಹೇಗಿತ್ತು ಹೇಳಿದೆ, ಆಮೇಲೆ ಯಾರ್ಯಾರು ಯಾವ ಯಾವ ರೀತಿಯ ಪಾತ್ರಗಳನ್ನು ನಿಭಾಯಿಸ್ತಾರೆ ಎಂಬುದರ ಬಗ್ಗೆ ಕೂಡ ನಾನು ಹೇಳಿದೆ. ಪಾಠ 6 ಅಧಿಕಾರ, ಗಿರೀಶ್ ಕಾರ್ನಾಡ್. ಪ್ರವೇಶ ಭಾಗವನ್ನು ಆಮೇಲೆ ನೋಡೋಣ. ಕವಿ ಪರಿಚಯವನ್ನು ನೋಡ್ಕೊಂಡು ಬಂದು ಅದಾದಮೇಲೆ ಪಾಠವನ್ನು ಪ್ರಾರಂಭ ಮಾಡೋಣ. ಕೃತಿಕಾರರ ಪರಿಚಯ. ಗಿರೀಶ್ ಕಾರ್ನಾಡ್. ಬಹುಭಾಷೆಗಳನ್ನು ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ್ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ನೋಡಿ, ಬಹುಭಾಷೆಗಳನ್ನು ಬಲ್ಲವರಾಗಿರ್ತಕ್ಕಂತಹ ಈ ಗಿರೀಶ್ ಕಾರ್ನಾಡ್ ಅವರು ಯಾವಾಗ ಜನಿಸ್ತಾರೆ ಅಂದರೆ 1938 ಮೇ 19ರಂದ ಇವರು ಜನಿಸ್ತಾರೆ. ಎಲ್ಲಿ? ಮಹಾರಾಷ್ಟ್ರದ ಮಾಥೇರಾನ ಅನ್ನುವಂಥ ಒಂದು ಗ್ರಾಮದಲ್ಲಿ ಇವರ ಜನನ ಆಗತ್ತೆ. ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ, ತುಘಲಕ್, ಹಯವದನ, ಅಂಜು ಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ನೋಡಿ, ಇವರು ಬರೆದಿರ್ತಕ್ಕಂತಹ ಪ್ರಸಿದ್ಧವಾದಂತಹ ನಾಟಕಗಳು ಯಾವ್ಯಾವಪ್ಪ ಅಂದ್ರೆ ಯಯಾತಿ, ತುಘಲಕ್, ಹಯವದನ, ಅಂಜು ಮಲ್ಲಿಗೆ, ನಾಗಮಂಡಲ, ಆಮೇಲೆ ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ ಮತ್ತು ತಲೆದಂಡ. ಆಡಾಡತ ಆಯುಷ್ಯ ಇವರ ಆತ್ಮಕಥೆ. ಇವರ ಆತ್ಮಕಥೆಯನ್ನು ಇವರು ಕೂಡ ರಚನೆ ಮಾಡಿದ್ದಾರೆ. ಇವರು ಬಂದಿರುವಂತಹ ಪ್ರಶಸ್ತಿಗಳ ಬಗ್ಗೆ ನಾವು ಗಮನವನ್ನು ಹರಿಸೋದಾದರೆ ಪ್ರಾಣಿಗಳೇ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ನೋಡಿ, ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ. ಇವರ ಸಮಗ್ರ ಸಾಹಿತ್ಯಕ್ಕೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೊಡುಗೆಗಳನ್ನು, ಕೃತಿಗಳನ್ನ ರಚನೆ ಮಾಡಿ ಕೊಡುವುದರಿಂದ ಇವರಿಗೆ ಯಾವುದು ಜ್ಞಾನಪೀಠ ಪ್ರಶಸ್ತಿ ಬಂದತಿ. ಅದಷ್ಟೇ ಅಲ್ಲೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿವೆ. ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ. ಇವರು ಚಲನಚಿತ್ರಗಳನ್ನು ಕೂಡ ನಿರ್ದೇಶನವನ್ನು ಮಾಡಿದ್ದಾರೆ, ನಾಟಕಗಳನ್ನು ಕೂಡ ಇವರು ನಿರ್ದೇಶನ ಮಾಡಿದ್ದಾರೆ ಮತ್ತು ಹಲವಾರು ಚಲನಚಿತ್ರಗಳಲ್ಲಿ ಇವರು ಪಾತ್ರಗಳನ್ನು ಕೂಡ ಇವರು ಮಾಡಿದ್ದಾರೆ. ಪ್ರಸ್ತುತ ಅಧಿಕಾರ ಪಠ್ಯ ಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ.
ನೋಡಿ, ಈ ಪ್ರಸ್ತುತ ಅಧಿಕಾರ ಅನ್ನುವಂತಹ ಈ ಗದ್ಯ ಭಾಗವನ್ನು ನಾವು ತಲೆದಂಡ ಅನ್ನುವಂತಹ ನಾಟಕದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. 3ನೇ ದೃಶ್ಯದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇವರು ಗಿರೀಶ್ ಕಾರ್ನಾಡ್ ಅವರು ತುಘಲಕ್ ಕೃತಿ ಬರೆದಾದ ನಂತರ ತಲೆದಂಡ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿರುವಂಥದ್ದು. 1990ರಲ್ಲಿ ರಚನೆ ಮಾಡಿರುವಂಥದ್ದು. ಇವರಿಗೆ ಸಾಕಷ್ಟು ಮನ್ನಣೆಯನ್ನು, ಖ್ಯಾತಿಯನ್ನು ಗಳಿಸಿಕೊಟ್ಟಂತಹ ಕೃತಿ ಅಂತಲೇ ಹೇಳ್ಬೋದು. ಈ ತಲೆದಂಡ ಒಂದು ಐತಿಹಾಸಿಕ ಕೃತಿ. ಇದರಲ್ಲಿ ಬಸವಣ್ಣವರ ಬಗ್ಗೆ ತುಂಬ, ಅಧಿಕಾರದ ಬಗ್ಗೆ ತುಂಬ ಅದ್ಭುತವಾದಂಥ 16 ದೃಶ್ಯಗಳನ್ನು, 3 ಅಂಕಗಳನ್ನು ಪ್ರಸ್ತುತ ಈ ನಾಟಕ ಹೇಳ್ತೈತಿ. ಹೀಗಾಗಿ ಗಿರೀಶ್ ಕಾರ್ನಾಡ್ ಅವರ ಐತಿಹಾಸಿಕ ಮನ್ನಣೆ ಹಾಗೂ ಅವರಿಗೆ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಂಥ ಒಂದು ಸುಪ್ರಸಿದ್ಧ ಕೃತಿ ಅಂತಲೇ ನಾವು ಹೇಳ್ಬೋದು. ಪದಗಳ ಅರ್ಥ: ಅನುಭವ ಅಂದರೆ ಅತೀಂದ್ರಿಯವಾದಂತಹ ಅನುಭವ. ಅರಕಳಿ ಅಂದರೆ ಕೊರತೆ. ಅರಸೊತ್ತಿಗೆ ಅಂದರೆ ರಾಜಪ್ರಭುತ್ವ. ಅರಿವುಗೇಡಿ ಅಂದರೆ ತಿಳಿಗೇಡಿ. ಉಳಿಗದವರು ಅಂದರೆ ಸೇವಕರು. ಎಬಡ ದಡ್ಡ. ಇದು ನೋಡಿ, ಗ್ರಾಮೀಣ ಪ್ರದೇಶಗಳೆಲ್ಲ ಎಬಡ ದಿನ ಅಂತ ಎಲ್ಲ ಅಂತಿರ್ತಾರೆ ಮಕ್ಕಳೇ, ಹೌದಾ? ಆ ರೀತಿ ವರ್ಡ್ ಇದು. ವಜ್ಜೆ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ. ಓಲಗ ಅಂದ್ರೆ ಆಸ್ಥಾನ, ರಾಜ್ಯಸಭೆ. ಕನಲು ಅಂದ್ರೆ ಕೆರಳು. ಕೊಟ್ಟನ ಅಂದ್ರೆ ಆಶ್ರಯ, ರಕ್ಷಣೆ. ದಿಗಂತ ಅಂದ್ರೆ ದಿಕ್ಕಿನ ಕೊನೆ, ಕ್ಷಿತಿಜ ಅಂತ ಕರಿತೀವಿ. ನಶ್ವರ ಅಂತಂದ್ರೆ ಎಲ್ಲವೂ ನಾಶವಾಗುವಂಥದ್ದು, ಅಶಾಶ್ವತವಾಗಿರುವಂಥದ್ದು. ಪರಾಕು ಅಂದ್ರೆ ಹೊಗಳಿಕೆ. ಪ್ರಚೋದನೆ ಪ್ರೇರೇಪಣೆ ನೀಡುವಂಥದ್ದು, ಉದ್ದೀಪನೆ ಅಂತಲೂ ಕೂಡ ನಾವು ಕರಿತೀವಿ. ಬಿಟ್ಟಿ ಅಂದ್ರೆ ಅರಮನೆಗೆ ಮಾಡುವ ಉಚಿತ ಚಾಕರಿ. ಬಿಟ್ಟಿ ಕೆಲಸ ಮಾಡೋಕ್ಕೆ ಬಂದೀನಿ ಅಂಥೇಳಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲೇ ಮಾತಾಡ್ತಾರೆ ನೋಡಿ, ಹೌದಾ? ಆ ರೀತಿ. ಭಂಡಾರ ಅಂದ್ರೆ ರಾಜನ ಬೊಕ್ಕಸ. ಮಹಾಮಣಿ ಅಂದರೆ ಶರಣರು ಚರ್ಚಿಗೆ ಸೇರುತ್ತಿದ್ದಂಥ ಒಂದು ಸ್ಥಳ. ವರ್ಧಿಸು ಅಂತಂದ್ರೆ ಹೆಚ್ಚಾಗು. ವೀರಗಲ್ಲು ಅಂದರೆ ಯುದ್ಧದಲ್ಲಿ ಮಡಿದ ವೀರರ ಸಲುವಾಗಿ ನಿಲ್ಲಿಸುತ್ತಿದ್ದಂಥ ಸ್ಮಾರಕ. ಯಾರು ಯುದ್ಧದಲ್ಲಿ ಹೋರಾಡುತ್ತಾ ತಮ್ಮ ಸಾವನ್ನಪ್ಪಿರ್ತಾರಲ್ಲ, ಅಂತಹ ಪ್ರಾಣವನ್ನು ಕಳೆದುಕೊಂಡಂತಹ ವೀರರಿಗೆ ಏನು ಮಾಡ್ತಾರೆ, ಅವರ ಸಲುವಾಗಿ ವೀರಗಲ್ಲುಗಳನ್ನು ನಿಲ್ಲಿಸುತ್ತಿದ್ದಂಥ ಸ್ಮಾರಕ ಅಂತ ಹೇಳ್ಬೋದು. ಋಷಭ ಅಂದರೆ ಬಸವ ಅಥವಾ ಎತ್ತು. ಸಂಭಾಳಿಸು ಅಂದರೆ ಸುಧಾರಿಸುವುದು, ನಿರ್ವಹಿಸುವುದು. ಹೊಳ್ಳಿ ಅಂದರೆ ಮರಳಿ ಅಥವಾ ವಾಪಸ್ಸು ಅಂತೇಳಿ ಅರ್ಥ. ಮಕ್ಕಳು, ಏನು ಪ್ರವೇಶ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡೋಣ. ಪ್ರವೇಶ: ಸಾಮಾಜಿಕ ಬದಲಾವಣೆ ಮಾಡ ಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ನೋಡಿ, ಸಮಾಜದಲ್ಲಿ ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ವ್ಯವಸ್ಥೆ ಇರುತ್ತೆ. ಆವಾಗ ವರ್ಣ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಕ್ಷುದ್ರ ಅಂತೇಳಿ 4 ಭಾಗಗಳನ್ನು ನೋಡ್ತೀವಿ. ಇಂತಹ ವರ್ಣ ವ್ಯವಸ್ಥೆ ಇದ್ದಂತಹ ಕಾಲಮ್ ಅನ್ನೋದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಕ್ಷುದ್ರ ಅಂತೇಳಿ. ಆಮೇಲೆ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಪಿಡುಗುಗಳಿದ್ದವು. ಆಮೇಲೆ ಅನಿಷ್ಟ ಪದ್ಧತಿಗಳಿದ್ದವು. ಉದಾಹರಣೆ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು, ಜಾತಿ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಹೀಗೆ ಹಲವಾರು ರೀತಿಯಾದಂತಹ ಪದ್ಧತಿಗಳಿದ್ದಂಥ ಅನಿಷ್ಟ ಪದ್ಧತಿಗಳು. ಒಟ್ಟಾರೆಯಾಗಿ ಈ ಎಲ್ಲ ಪದ್ಧತಿಗಳಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನೆಲ್ಲವನ್ನು ನಾನು ನಿರ್ಮೂಲನೆ ಮಾಡ್ತೀನಿ, ನಾನು ಒಳ್ಳೆಯದನ್ನು ಮಾಡ್ತೀನಿ ಅಂತ ಯಾರು ಹೋಗ್ತಾರಲ್ಲ, ಹೋದಂಥ ಸಂದರ್ಭದಲ್ಲಿ ಅವರು ಹಲವಾರು ಜನರ ಅಥವಾ ಸಮಾಜದ ವಿರೋಧವನ್ನು ಕಟ್ಟಿಕೊಳ್ಬೇಕಾಗುತ್ತದೆ. ಅದಕ್ಕೆ ಪ್ರಸ್ತುತ ಬೆಟ್ರ್ ಉದಾಹರಣೆ ಅಂತಾರೆ ನಮ್ಮ ಬಸವಣ್ಣವರು, ಭಕ್ತಿ ಭಂಡಾರಿ ಬಸವಣ್ಣವರು. ಅದರಲ್ಲೂ ಮುಖ್ಯವಾಗಿ ಸಂಪ್ರದಾಯವಾದಿಗಳಂತ ಏನು ಕರಿತೀವಲ್ಲ, ಅವರ ವಿರೋಧವನ್ನು ಕಟ್ಟಿಕೊಳ್ಳೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು ಹಿಂದಿನಿಂದ ಬಂದಿರತಕ್ಕಂತಹ ಪದ್ಧತಿಗಳು ಸರಿ ಅಂತಲೇ ಅವ್ರು ಏನು ಮಾಡ್ತಾರೆ, ವಾದವನ್ನು ಮಾಡ್ತಿರ್ತಾರೆ. ಇನ್ನು ಸಮಾಜವನ್ನು ಸುಧಾರಣೆ ಮಾಡ್ತೀನಿ, ಅನಿಷ್ಟ ಪದ್ಧತಿಗಳನ್ನೆಲ್ಲವನ್ನು ತೊಡೆದು ಹಾಕ್ತೀನಿ, ನಿರ್ಮೂಲನೆ ಮಾಡ್ತೀನಿ ಅಂತ ಏನು ಹೊರಡ್ತಾರಲ್ಲ ಇವರು ಸಮಾಜ ಸುಧಾರಕರು, ಇವರು ಸಂಪ್ರದಾಯಗಳ ವಾದಿಗಳ ವಿರೋಧವನ್ನು ಕಟ್ಟಿಕೊಳ್ಬೇಕಾಗ್ತತಿ. ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವವಿರಬಹುದು. ಇನ್ನು ಆ ಪ್ರದೇಶವನ್ನು ಆಳ್ವಿಕೆ ಮಾಡ್ತಕ್ಕಂತಹ ಹಿಂದವರಿಗೆ ಇರ್ತಲ್ಲ, ಅವರಿಗೆ ವೈಯಕ್ತಿಕವಾದಂತಹ ಗೌರವ ಇರುತ್ತೆ. ಯಾರ ಮೇಲೆ? ಸಮಾಜ ಸುಧಾರಕರ ಮೇಲೆ. ಯಾಕಪ್ಪ ಅಂತಂದ್ರೆ ಅವರು ನಮ್ಮ ಸಮಾಜದಲ್ಲಿ ಏನೋ ಒಂದು ಸುಧಾರಣೆ ಮಾಡ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಭಾವನೆಯಿಂದ, ಏನಾದರೂ ಒಂದು ಬದಲಾವಣೆಯನ್ನು ತರ್ತಾರಲ್ಲ ನಮ್ಮ ಸಮಾಜಕ್ಕೆ, ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ತಾರಲ್ಲ ಅನ್ನುವಂಥದ್ದು ಒಂದಿದ್ರೆ, ಇನ್ನೊಂದು ಕಡೆ ಸಂಪ್ರದಾಯವಾದಿಗಳ ಅವರ ಒತ್ತಡಕ್ಕೆ ಮಣಿದವ್ರು ಏನು ಮಾಡ್ತಾರೆ, ಆಳ್ವಿಕೆಯನ್ನು ಮಾಡಬೇಕಾಗಿರುತ್ತೆ. ಹೀಗಾಗಿ ಆತ ಸಂಪ್ರದಾಯವಾದಿಗಳ ವಿರೋಧವನ್ನು ಕಟ್ಕೊಂಡು ಆಡಳಿತವನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ, ಹೌದಾ? ಅಂದರೆ ಒಬ್ಬ ರಾಜ್ಯ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಸಂದರ್ಭ ಏನಾದರೂ ಅಲ್ಲಿ ಕಂಡು ಬಂದಿತ್ತಂದ್ರೆ ಆತ ಕೇವಲ ಒಂದೇ ದೃಷ್ಟಿಕೋನದಲ್ಲಿ ಹೋಗಲಿಕ್ಕೆ ಬರುವುದಿಲ್ಲ. ಎಲ್ಲರನ್ನ ಗಮನಕ್ಕೆ ತೆಗೆದುಕೊಂಡು ಇಡೀ ತನ್ನ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಜನರ ಗಮನಕ್ಕೆ ತೆಗೆದುಕೊಂಡು ಆಡಳಿತವನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಸಮಾಜ ಸುಧಾರಕರ ಜೊತೆಗೆ ಹೆಚ್ಚಾಗಿ ನಿಂತಪ್ಪ ಅಂದ್ರೆ ಸಂಪ್ರದಾಯವಾದಿಗಳು ಕುಪಿತಗೊಳ್ತಾರೆ. ಆಮೇಲೆ ಸಂಪ್ರದಾಯವಾದಿಗಳ ಜೊತೆಗೆ ಅವನಿತ್ತಂದ್ರೆ ಇತ್ತ ಸಮಾಜ ಸುಧಾರಕರು ಕುಪಿತಗೊಳ್ತಾರೆ. ಹೀಗಾಗಿ ಆತ ಎಲ್ಲರನ್ನ ಗಮನಕ್ಕೆ ತೆಗೆದುಕೊಂಡು ಆಡಳಿತವನ್ನು ಮಾಡಬೇಕಾಗಿರುತ್ತೆ.
ಹೀಗಾಗಿ ಆಳುವ ದೊರೆಗಳಿಗೆ ಏನಾಗಿರುತ್ತಪ್ಪ ಅಂದ್ರೆ ಸಮಾಜ ಸುಧಾರಕರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇರ್ತೈತಿ. ಆದರೆ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ. ನೋಡಿ ಹೇಳಿದ್ನಲ್ವ, ಹೀಗಾಗಿ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಮಣಿದವರು ಆಳ್ವಿಕೆನ ಅಥವಾ ಆಡಳಿತವನ್ನು ಮಾಡಬೇಕಾಗಿರುತ್ತೆ. ಆಗ ಸಮಾಜ ಸುಧಾರಕರ, ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ರಾಜನಾದವನು ಸಮಾಜ ಸುಧಾರಕರ ಬೆಂಬಲ ಏನಾದರೂ ನೀತಪ್ಪ ಅಂತಂದ್ರೆ ಸಂಪ್ರದಾಯವಾದಿಗಳು ಮತ್ತು ಅಧಿಕಾರಸ್ಥ ದೊರೆ ಯಾರು ಆ ರಾಜ ಪ್ರದೇಶವನ್ನು ಆಳ್ವಿಕೆ ಮಾಡ್ತಕ್ಕಂತಹ ರಾಜ್ಯ ನಡುವೆ ಏನಾಗ್ಬಿಡುತ್ತೆ ಇಲ್ಲಿ ಸಂಘರ್ಷ. ಹೌದಾ, ಗುರುಮುಸ್ ಅಂತಾರಲ್ಲ, ಆಳ್ವಿಕೆ ಅಥವಾ ಜಗಳ ಅಥವಾ ಆ ರೀತಿಯ ವಾತಾವರಣದಲ್ಲಿ ಏನಾಗ್ಬಿಡುತ್ತೆ ಸೃಷ್ಟಿಯಾಗಿಬಿಡುತ್ತೆ. ಇದು ದುರಂತಗಳಿಗೆ ಕಾರಣವಾಗಿಬಿಡುತ್ತೆ. ಇದು ಹಲವಾರು ದುರಂತಗಳಿಗೆ ಎಡೆ ಮಾಡಿ ಕೊಡ್ತೈತಿ. ಅದು ಯಾವ ದುರಂತಪ್ಪ ಅಂದ್ರೆ 12ನೇ ಶತಮಾನದ ಶರಣ ಚಳುವಳಿಯ ಹೊತ್ತಲ್ಲಿ ನಡೆದ ಇಂತಹ ಒಂದು ದುರಂತವು ಕಾರ್ನಾಡರ ತಲೆದಂಡ ನಾಟಕದ ವಸ್ತು. ನೋಡಿ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿರ್ತಕ್ಕಂತಹ ತಲೆದಂಡ ಅನ್ನುವಂತಹ ನಾಟಕದ ಕಥಾವಸ್ತು ಏನಪ್ಪ ಅಂದ್ರೆ 12ನೇ ಶತಮಾನದಲ್ಲಿ ಶರಣ ಚಳುವಳಿ ನಡೆದಿರುವಂತಹ ಹೊತ್ತಲ್ಲಿ ಆಗಿರುವಂತಹ ಒಂದು ದುರಂತ. ಇಲ್ಲಿ ಕೊಟ್ಟಿರುವ ನಾಟಕದ ಭಾಗದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ದೋಷಗಳನ್ನು ಹೇಳಬಲ್ಲ ಧೀಮಂತಿಕೆಯ ಬಸವಣ್ಣನಿದ್ದಾನೆ. ನೋಡಿ, ಈ ಧೀಮಂತಿಕೆಯ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ 12ನೇ ಶತಮಾನದಲ್ಲಿ ಒಬ್ಬ ಅಧಿಕಾರಿಯಾಗಿರ್ತಕ್ಕಂತಹ ದೊರೆಯ ದೋಷಗಳನ್ನು, ನೀನೇನು ತಪ್ಪು ಮಾಡತ್ತಿ, ಏನು ತಪ್ಪದಾವ, ಏನು ಮಾಡ್ಬೋದು, ಏನು ಮಾಡಬಾರ್ದು ಎಂಬುದನ್ನು ಹೇಳಲಿಕ್ಕೆ ಯಾರದಾರ ಧೀಮಂತಿಕೆಯನ್ನು ಒಳಗೊಂಡಂತಹ ಬಸವಣ್ಣ ಇದ್ದರೆ, ಇನ್ನೊಂದು ಕಡೆ ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆ ಇದ್ದಾನೆ. ಯಾರಪ್ಪ ಇಲ್ಲಿ ದೊರೆ ಅಂದ್ರೆ ಬಿಜ್ಜಳ ಮಹಾರಾಜ. ತನ್ನ ಅಧಿಕಾರವನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಕಷ್ಟದಲ್ಲಿ ಯಾರದಾರ ಬಿಜ್ಜಳ ಮಹಾರಾಜನಿದ್ದಾನೆ. ಇವರ ನಡುವಿನ ಘರ್ಷಣೆಯ ಬೆಂಕಿಗೆ ಎಣ್ಣೆ ಸುರಿಸುತ್ತಾ ದೊರೆಯನ್ನು ಓಲೈಸುತ್ತಾ ಬದುಕುವ ಮಧ್ಯವರ್ತಿ ಮಂಚಣ್ಣನಿದ್ದಾನೆ. ನೋಡಿ, ಇವರಿಬ್ಬರ ನಡುವೆ ಉರಿ ಬೆಂಕಿ ತುಪ್ಪ ಸುರೋರು ಅಂತಾರಲ್ಲ, ಆ ರೀತಿ ಇರೋರು ಯಾರಪ್ಪ ಅಂದ್ರೆ ಮಧ್ಯವರ್ತಿಯಾಗಿರ್ತಕ್ಕಂತಹ ಮಂಚನ. ಯಾರಿಗೆ ಬಸವಣ್ಣ ಮತ್ತು ಬಿಜ್ಜಳ ಮಹಾರಾಜನ ನಡುವೆ ಏನೇನು ಘರ್ಷಣೆ ಆಗತೈತೆ ಎಂಬುದನ್ನು ತಿಳಿದುಕೊಂಡು ಅವೇನು ಮಾಡ್ತಾನೆ, ಉರಿ ಬೆಂಕಿ ತುಪ್ಪ ಸುರೋದು ಅಂತಾರಲ್ಲ, ಆ ರೀತಿ ಮಾಡೋರು ಯಾರು, ಮಧ್ಯವರ್ತಿ ಮಂಚನ. ಇವರ ನಡುವಿನ ದಾಖಲಾಟಗಳು ಇಲ್ಲಿ ವ್ಯಕ್ತವಾಗಿ ನೋಡಿ, ಇವರ ನಡುವೆ ಇರ್ತಕ್ಕಂತಹ ದಾಖಲಾಟಗಳು ಏನೆಂದರೆ ಸಂಪೂರ್ಣವಾಗಿ ಇಲ್ಲಿ ವ್ಯಕ್ತವಾಗಿವೆ. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಇಲ್ಲಿದೆ. ನೋಡಿ, ರಾಜ್ಯಭಾರ ಮಾಡುವುದು ಕೂಡ ಸಮಾಜದ ಒಂದು ಸೇವೆ. ಹೌದಾ, ಸಮಾಜಕ್ಕೆ ಕೊಡ್ತಕ್ಕಂತಹ ಒಂದು ಕೊಡುಗೆ, ಅದು ಒಂದು ಕಾಯಕ, ಅದು ಒಂದು ಕೆಲಸ, ಅದು ಒಂದು ವೃತ್ತಿ ಅಂಥೇಳಿ ಪ್ರಸ್ತುತ ಆಶಯ ಭಾಗವನ್ನು ಇಲ್ಲಿ ಹೇಳ್ತಾರೆ. ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯ ಸೊಬಗನ್ನು ನಾಟಕದ ಈ ಭಾಗದಲ್ಲಿ ಕಾಣುತ್ತೇವೆ. ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರಲ್ಲ, ಆಡು ಮಾತಿನೊಳಗೆ ಮಾತನಾಡುವಂತಹ ಶೈಲಿಯನ್ನು ನಾವು ಪ್ರಸ್ತುತ ಈ ತಲೆದಂಡ ಅನ್ನುವಂತಹ ನಾಟಕದಲ್ಲಿ ನಾವು ನೋಡ್ಬೋದು. ಈ ತಲೆದಂಡ ಅನ್ನುವಂತಹ ನಾಟಕದ 3ನೇ ದೃಶ್ಯವನ್ನು ಈ ಪ್ರಸ್ತುತ ಪಾಠದಲ್ಲಿ ಕೊಡಲಾಗಿದೆ ಮಕ್ಕಳೇ. ಈ ಪ್ರಸ್ತುತ ತಲೆದಂಡ ಅನ್ನುವಂತಹ ನಾಟಕದಲ್ಲಿ ಏನಪ್ಪ ಅಂದ್ರೆ ವೈದಿಕನಾಗಿರ್ತಕ್ಕಂತಹ ಸಾಂಬಶಿವ ಶಾಸ್ತ್ರಿಯ ಸಾವಿನಿಂದ ಹಿಡಿದು ಕಲ್ಯಾಣದಲ್ಲಿ ನಡೆದಂತಹ ರಕ್ತಪಾತದ ಕಥೆಯನ್ನು ಈ ಪ್ರಸ್ತುತ ನಾಟಕ ಅಥವಾ ಕಥಾವಸ್ತುವಿಗೆ ತಿಳಿಸಿಕೊಡುತ್ತೆ. ಕೊನೆಗೆ ಈ ನಾಟಕ ಮುಕ್ತಾಯವಾಗುವುದು ಏನಪ್ಪ ಅಂದ್ರೆ ಸೋಮಿದೇವನ ಪಟ್ಟಾಭಿಷೇಕದೊಂದಿಗೆ ಪ್ರಸ್ತುತ ನಾಟಕನ ಕಥೆಯಲ್ಲಿ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ. ಬಸವಣ್ಣವರ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ನಾಯಕರಾಗಿರ್ತಕ್ಕಂಥ ಈ ಬಸವಣ್ಣವರ ಸೋಲು ಮತ್ತು ಗೆಲುವನ್ನು ಪ್ರಸ್ತುತ ನಾಟಕ ಇಲ್ಲಿ ವ್ಯಕ್ತಪಡಿಸುತ್ತೆ. ಕ್ರಾಂತಿಯ ಮಲ್ಲಿನಲ್ಲಿರ್ತಕ್ಕಂತಹ ತರುಣ ಶರಣ ಜಗದೇವನಿಂದ ಕೊನೆಗೆ ಬಿಜ್ಜಳನ ಕೊಲೆಯವರೆಗೂ ಹೋಗಿ ಪ್ರಸ್ತುತ ನಾಟಕ ಎಂಡ್ ಆಗಿಬಿಡುತ್ತೆ. ಮಕ್ಕಳೇ, ಬಿಜ್ಜಳ ಈತ ಮಹಾರಾಜನಾಗಿರ್ತಾನೆ, ಕಲ್ಯಾಣದ ರಾಜನಾಗಿರ್ತಾನೆ. ಇನ್ನು ಈ ಬರುವಂತಹ ಪಾತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಕವಿ ಪರಿಚಯ ತಿಳಿಸ್ಕೊಟ್ಟಿದ್ದೀನಿ, ಪ್ರವೇಶ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಏನೇನು ಆಗುತ್ತೆ ಏನೇನಿಲ್ಲ ಎಂಬುದನ್ನು ಸಂಕ್ಷಿಪ್ತ ಪರಿಚಯವನ್ನು, ಯಾವ್ಯಾವ ಪಾತ್ರ ಯಾವ ರೀತಿ ಇದೆ ಎಂಬುದನ್ನು ಹೇಳ್ಕೊಟ್ಟಿದ್ದೀನಿ. ನಾಳೆ ದಿನ ತರಗತಿಯಲ್ಲಿ ಇದರ ಮುಂದುವರೆದಂತಹ ಭಾಗವನ್ನು, ಅಧಿಕಾರ ಅನ್ನುವಂತಹ ಪಾಠದ ಮುಂದುವರೆದಂತಹ ಭಾಗವನ್ನು, ಅರಮನೆಯ ಏನು ಭಾಗ ಇತ್ತಲ್ಲ ಅಲ್ಲೆಲ್ಲ ಮಾತನಾಡುವ ದೃಶ್ಯವನ್ನು, ಈ ತಲೆದಂಡ ನಾಟಕದ 3ನೇ ದೃಶ್ಯವನ್ನು ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ತರಗತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.